ದಕ್ಷಿಣ ಭಾರತದ ಚುನಾವಣಾ ಸಮೀಕ್ಷೆ ಇದೀಗ ನಾವು ನಿಮ್ಮ ಮುಂದೆ ತರೋದಕ್ಕೆ ಹೊರಟಿದ್ದೀವಿ. ಇದನ್ನ ನೋಡ್ಕೊಂಡು ಆಮೇಲೆ ಎಲ್ಲ ಸುದ್ದಿಗಳ ಕುರಿತಾಗಿ ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಬಾರಿ ದಕ್ಷಿಣ ಭಾರತ ಬಿಜೆಪಿಗೆ ದೊಡ್ಡ ಸವಾಲು. ಯಾಕೆಂತಂದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಅಕೌಂಟ್ ಓಪನ್ ಮಾಡೋದು ತುಂಬಾ ಕಷ್ಟ. ಉತ್ತರ ಭಾರತದಲ್ಲಿ ಹೇಗೆ ಬೇಕಾದರೂ ಹಿಂದುತ್ವದ ಅಜೆಂಡಾದ ಮೇಲೆ ಮತಗಳನ್ನು ಕ್ರೋಢೀಕರಣ ಮಾಡ್ಬೋದು. ಬಟ್ ದಕ್ಷಿಣ ಭಾರತದ ಜನತೆಯಲ್ಲಿ ಈ ಹಿಂದುತ್ವದ ಅಜೆಂಡಾ ಮೂಲಕ ಮತ ಕೇಳೋದು ತುಂಬಾ ಕಷ್ಟ. ಹೀಗಾಗಿ ಇಡೀ ದಕ್ಷಿಣ ಭಾರತದ ಪೈಕಿ ಏಕೈಕವಾಗಿ ಒಂದೇ ಒಂದು ರಾಜ್ಯ ಬಿಜೆಪಿಯ ತೆಕ್ಕೆಯಲ್ಲಿತ್ತು ಅಂತಂದ್ರೆ ಅದು ಕರ್ನಾಟಕ. ಬಿಜೆಪಿಯ ಹೆಬ್ಬಾಗಿಲು ಕರ್ನಾಟಕ ದಕ್ಷಿಣ ಭಾರತಕ್ಕೆ ಅಂತ ಕೂಡ ವಿಶ್ಲೇಷಿಸಲಾಗ್ತಾ ಇತ್ತು. ಅಂತ ಒಂದು ಕರ್ನಾಟಕವನ್ನು ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಕೈ ಚೆಲ್ಲಿ ಕೂತಿದ್ದಾರೆ ಬಿಜೆಪಿಯ ನಾಯಕರು. ಬಟ್ ಅದೇ ದಕ್ಷಿಣ ಭಾರತದಲ್ಲಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳು ಸಿಗುತ್ತೆ ಅನ್ನುವ ವಿಶ್ವಾಸವನ್ನ ಈಗಾಗಲೇ ಅಮಿತ್ ಶಾ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಇತ್ತೀಚೆಗೆ ಒಂದು ಪ್ರಚಾರ ಸಭೆಯಲ್ಲಿ ಮಾತನಾಡಬೇಕಾದ್ರೂ ಕೂಡ ಹೇಳ್ತಾ ಇದ್ರು, ಈ ಬಾರಿ ದಕ್ಷಿಣ ಭಾರತದಲ್ಲಿ ನಮಗೆ ಹೆಚ್ಚು ಸ್ಥಾನಗಳು ಬರುತ್ತೆ ಅನ್ನೋದು ಈಗಾಗಲೇ ನಮಗೆ ಗೊತ್ತಾಗಿದೆ. ಯಾಕೆಂತಂದ್ರೆ ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳ ಕಂಪ್ಲೀಟ್ ಚುನಾವಣೆ ಈ 4 ಹಂತಗಳ ಒಳಗಡೆನೆ ನಡೆದೋಗಿದೆ. ಸೊ ಕೆಲವೊಂದಷ್ಟು ಜಾಗಗಳಲ್ಲಿ ಮಾತ್ರ ಬಾಕಿ ಇರೋದು. ಬಟ್ ಈ ದಕ್ಷಿಣ ಭಾರತದಲ್ಲಿ ಎಷ್ಟು ಸ್ಥಾನಗಳು ಬರುತ್ತೆ, ದಕ್ಷಿಣ ಭಾರತದ ಚುನಾವಣಾ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಮುಂದಿನ ಲೋಕಸಭೆ ಚುನಾವಣೆಗೆ ಈಗಾಗಲೇ 70% ಮತದಾನ ಕೂಡ ಆಗಿದೆ. ಆ 70% ಮತದಾನದ ಪೈಕಿ ಯಾವ್ಯಾವ ರಾಜ್ಯಗಳಲ್ಲಿ ಬಹುತೇಕ ಚುನಾವಣೆ ಮುಗಿದಿದೆಯೋ ಆ ರಾಜ್ಯದಲ್ಲಿ ಬಿಜೆಪಿಗೆ ಎಷ್ಟು, ಕಾಂಗ್ರೆಸ್ಗೆ ಎಷ್ಟು ಅನ್ನುವಂಥ ಲೆಕ್ಕಾಚಾರಗಳು ನಡೆದಿದೆ. ಅದರ ಜೊತೆಗೆ ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಕರ್ನಾಟಕದ ಪಾಲಿಗೆ ಬಿಜೆಪಿ ಕಾಂಗ್ರೆಸ್ ಅಂತ ನೋಡಬಹುದು. ಯಾಕೆಂದ್ರೆ JDSಗೆ 3 ಸೀಟ್ ಕೊಟ್ಟಿರೋದು. ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ NDA ಮೈತ್ರಿಕೂಟ ತುಂಬಾ ದೊಡ್ಡದಿದೆ ಮತ್ತು INDIA ಮೈತ್ರಿಕೂಟ ಕೂಡ ತುಂಬಾ ದೊಡ್ಡದಿದೆ. ಹೀಗಾಗಿ ಮತ್ತೆ INDIA ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಬರ್ತಾವೆ ಮತ್ತು ಇಂಡಿಯಾ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಬರ್ತವೆ, ದಕ್ಷಿಣ ಭಾರತದ ರಾಜ್ಯಗಳು ಯಾವ್ಯಾವ ಬರ್ತವೆ, ಆ ಎಲ್ಲವನ್ನು ಕೂಡ ನಾವು ನಿಮ್ಮ ಮುಂದೆ ತರ್ತಾ ಹೋಗ್ತೀವಿ. ದಕ್ಷಿಣ ಭಾರತದ ಏನು ರಾಜ್ಯಗಳು ಅಂತ ನಾವು ನೋಡೋದಾದ್ರೆ ಪ್ರಮುಖವಾಗಿ ಕರ್ನಾಟಕ ನಮ್ಮ ರಾಜ್ಯವನ್ನೇ ಮೊದಲು ನೋಡೋಣ. ಅದಾದ ಮೇಲೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಈ 5 ರಾಜ್ಯಗಳನ್ನು ನಾವು ಪ್ರಮುಖವಾಗಿ ತೆಗೆದುಕೊಂಡು ಈ 5 ರಾಜ್ಯಗಳು ದಕ್ಷಿಣ ಭಾರತದ ರಾಜ್ಯಗಳು ಅಂತ ಕನ್ಸಿಡರ್ ಮಾಡಿ ಈ ದಕ್ಷಿಣ ಭಾರತದಲ್ಲಿ ಈ ಬಾರಿ ಬಿಜೆಪಿಗೆ ಮನ್ನಣೆ ಸಿಗುತ್ತಾ ಅಥವಾ ಇಲ್ವಾ? ಯಾಕೆಂದ್ರೆ ಬಿಜೆಪಿಗೆ ಹೊಡೆತ ಸಿಕ್ಕರೆ ಇಲ್ಲೇ ಸಿಗಬೇಕು, ಇಲ್ಲಿ ಬಿಟ್ರೆ ಬೇರೆ ಕಡೆ ಹೊಡೆತ ತಿನ್ನೋದು ಬಿಜೆಪಿ ಕಷ್ಟ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಮಧ್ಯಪ್ರದೇಶದಲ್ಲಿ ಚುನಾವಣೆ ಹೆಂಗಾಯ್ತು ಅಂತ, ಛತ್ತೀಸ್ಗಢದಲ್ಲಿ ಚುನಾವಣೆ ಹೆಂಗಾಯ್ತು ಅಂತ, ಮಹಾರಾಷ್ಟ್ರದಲ್ಲೂ ಕೂಡ ಮೈತ್ರಿ ಇದೆ, ಹೀಗಾಗಿ ಅದು ಕೂಡ ದೊಡ್ಡ ಎಫೆಕ್ಟ್ ಏನೋ ಬೀರೋದಿಲ್ಲ. ಸೊ ಹೀಗಾಗಿ ಗುಜರಾತು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ, ಬಿಜೆಪಿ ಪ್ಲಸ್ ಆಗುತ್ತೆ. ಹೀಗಾಗಿ ಅದನ್ನೆಲ್ಲ ಬಿಟ್ಬಿಡೋಣ. ಉತ್ತರ ಭಾರತದ ಭಾಗವನ್ನು ಬಿಟ್ಟು ದಕ್ಷಿಣ ಭಾರತದ ಭಾಗವನ್ನು ಕೂಡ ನಾವು ಪ್ರಮುಖವಾಗಿ ನೋಡಬೇಕಾಗತ್ತೆ. ಇಡೀ ಲೋಕದ ಚುನಾವಣೆಯ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಮತಗಳಿಕೆ ಯಾವ ಪಕ್ಷಕ್ಕೆ ಹೆಚ್ಚಿಗೆ ಸಿಗುತ್ತೋ ಆ ಪಕ್ಷಕ್ಕೆ ಗೆಲುವು ಕೂಡ ಆಲ್ಮೋಸ್ಟ್ ಹತ್ತಿರ ಇದೆ ಅನ್ನುವಂತ ಮುನ್ಸೂಚನೆ ಕೊಡುತ್ತೆ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ತನ್ನ ಮತಗಳಿಕೆಯನ್ನ ಹೆಚ್ಚಿಸಿಕೊಳ್ಳುತ್ತಾ, ಒಂದು ವೇಳೆ ಕಳೆದ ಚುನಾವಣೆಗಿಂತ ಈ ಬಾರಿಯ ಚುನಾವಣೆಯಲ್ಲಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಹೆಚ್ಚಿನ ಮತಗಳನ್ನ ಕ್ರೋಢೀಕರಿಸಲಿಲ್ಲ ಅಂತಂದ್ರೆ ಕಳೆದ ಬಾರಿ ಪಡೆದಂತ ಮತಗಳನ್ನು ಕೂಡ ಪಡೆಯೋಕ್ಕಾಗಲ್ಲ. ಅಂದ್ರೆ ಕಳೆದ ಬಾರಿ ಇದ್ದಂತ ಸೀಟ್ಗಳನ್ನ ಕೂಡ ಅಲ್ಲಿ ಗಳಿಸೋದಕ್ಕೆ ಆಗೋದಿಲ್ಲ. ಸೊ ಈ ನಿಟ್ಟಿನ ಒಂದು ವಾತಾವರಣ ಕಾಮನ್ ಆಗಿ ನಿರ್ಮಾಣ ಆಗುತ್ತೆ. ಹೀಗಾಗಿ 400ರ ಗುರಿ ಹೊಂದಿದ್ದಾರೆ. ಕಳೆದ ಬಾರಿ 350ಕ್ಕೂ ಹೆಚ್ಚು ಸ್ಥಾನಗಳನ್ನ ಪಡೆದಿದ್ರು. ಸೊ ಹೀಗಾಗಿ ಈ ಬಾರಿ ಅದನ್ನ 400ಕ್ಕೂ ಹೆಚ್ಚು ಸ್ಥಾನಗಳನ್ನ ಪಡೆಯುವಂತ ನಿರೀಕ್ಷೆ ಹೊಂದಿದ್ರು. ಕಳೆದ ಬಾರಿಯ ಚುನಾವಣೆಯಲ್ಲಿ 303 ಕೇವಲ ಬಿಜೆಪಿ ಮಾತ್ರ ಗಳಿಸಿತ್ತು. ತಮ್ಮ ಮಿತ್ರ ಪಕ್ಷಗಳೆಲ್ಲ ಸೇರಿ ಒಂದು 350ರವರೆಗೂ ಕೂಡ ಗಳಿಸಿದ್ರು. ಆದ್ರೆ ಈ ಬಾರಿ ಬಿಜೆಪಿ ಒಂದೇ ಒಂದು ಪಕ್ಷ ಕಂಪ್ಲೀಟ್ ಆಗಿ 350 ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಗುರಿ ಹಾಕೊಂಡಿದೆ. ಬಟ್ ಈಗಾಗಲೇ 380 ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ. ಆ 380 ಕ್ಷೇತ್ರಗಳ ಪೈಕಿ ನಮಗೆ ಈಗಾಗಲೇ ಮೆಜಾರಿಟಿ ಸಿಕ್ಕಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ 272 ಮೇಜರ್ ಏನು ಗೆಲ್ಲಬೇಕಾದಂತಹ ಒಂದು ಇದು ಸಮೀಪಕ್ಕೆ ಹೋಗೋದಕ್ಕೆ ಮ್ಯಾಜಿಕ್ ನಂಬರ್ ಇರೋದು 272. ಆ 272 ಈಗಾಗಲೇ ನಮಗೆ ಬಂದಿದೆ ಅಂತ ಬಿಜೆಪಿ ಹೇಳ್ತಾ ಇದೆ, ಕಾಂಗ್ರೆಸ್ ಕೂಡ ಹೇಳ್ತಾ ಇದೆ ನಮಗೆ ಬಂದಿದೆ ಅಂತ. ಇನ್ನು ಮುಂದೆ ಬರೋದೆಲ್ಲ ನಮಗೆ ಬೋನಸ್. 30% ಮತದಾನ ಆಗ್ತಕ್ಕಂಥ ಕ್ಷೇತ್ರಗಳಿಂದ ಸಿಗೋದೆಲ್ಲ ನಮಗೆ ಬೋನಸ್. ಈಗಾಗಲೇ ಸಿಕ್ಕಾಗಿದೆ ಗೆಲುವು ಅಂತೇಳಿ 2 ಪಕ್ಷಗಳು ಕೂಡ ಹೇಳಿವೆ. ಸೊ ಆ ಕಾರಣಕ್ಕಾಗಿ ದಕ್ಷಿಣ ಭಾರತದಲ್ಲಿ 4 ಹಂತದಲ್ಲಿ ಏನು ಚುನಾವಣೆ ನಡೆದಿದೆ ಆ 4 ಹಂತಗಳ ಚುನಾವಣೆ ಪೈಕಿ ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಈಗಾಗಲೇ ಮತದಾನ ಆಗಿದೆ. ಸೊ ಈ ಕಾರಣಕ್ಕಾಗಿ ಈ ದಕ್ಷಿಣ ಭಾರತದಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ನಿಮಗಿದ್ದೇ ಇರುತ್ತೆ.
ಆ ಬಗ್ಗೆ ಸಂಕ್ಷಿಪ್ತವಾಗಿ ಸವಿವರವಾಗಿ ನಾವು ನಿಮ್ಮ ಮುಂದೆ ತರ್ತಾ ಹೋಗ್ತೀವಿ. ಕರ್ನಾಟಕದ ಒಟ್ಟು ಸ್ಥಾನಗಳು 28 ಇದಾವೆ. ಸೊ ಆ 28 ಸ್ಥಾನಗಳಲ್ಲಿ NDAಗೆ ಎಷ್ಟು ಸಿಗುತ್ತೆ, ಇಂಡಿಯಾಗೆ ಎಷ್ಟು ಸಿಗುತ್ತೆ. ಅದರ ಜೊತೆಗೆ ಕೇರಳದಲ್ಲೂ ಕೂಡ 20 ಸ್ಥಾನಗಳಿದೆ, ತಮಿಳುನಾಡಲ್ಲಿ 39 ಸ್ಥಾನಗಳಿದೆ, ಆಂಧ್ರ ಪ್ರದೇಶದಲ್ಲಿ 25 ಸ್ಥಾನ ಇದೆ, ತೆಲಂಗಾಣದಲ್ಲಿ 17 ಸ್ಥಾನ ಇದೆ. ಇವೆಲ್ಲವನ್ನು ನೋಡೋಣ. ಅದಕ್ಕೂ ಮುನ್ನ ಕರ್ನಾಟಕದ ಸ್ಥಾನದ ಕುರಿತಾಗಿ, ಅಂದ್ರೆ ಕರ್ನಾಟಕದ ಲೋಕಸಭಾ ಸ್ಥಾನಗಳ ಪೈಕಿ ಯಾರಿಗೆ ಎಷ್ಟು ಸಿಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಕರ್ನಾಟಕವನ್ನ ಹೋಲ್ಡ್ ಮಾಡೋಣ. ಕರ್ನಾಟಕದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕರ್ನಾಟಕ 28 ಲೋಕಸಭಾ ಕ್ಷೇತ್ರಗಳಿದೆ. ಸೊ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ NDAಗೆ 8 ಕ್ಷೇತ್ರಗಳು ಸಿಗುತ್ತೆ ಅನ್ನುವಂತ ಮುನ್ಸೂಚನೆ ಸಿಕ್ಕಿದೆ. ಇವಾಗ ಒಂದು ಸರ್ವೆ, ಕೆಲವೊಂದಷ್ಟು ವಿವಿಧ ಸರ್ವೆಗಳ ಒಂದು ಅಂಕಿಅಂಶಗಳನ್ನ ನಾವು ನೋಡಿ ಈಗ ಆ ಬಗ್ಗೆ ಮಾತಾಡ್ತಿದ್ದೀವಿ ಪವಿತ್ರ. ಸೊ NDAಗೆ 8 ಸಿಗುತ್ತೆ, ಇಂಡಿಯಾಗೆ 20 ಸಿಗುತ್ತೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಇಲ್ಲಿ ಕರ್ನಾಟಕದ ಪಾಲಿಗೆ ನಾವು NDA ಮತ್ತೆ ಇಂಡಿಯಾ ಅಂತ ನೋಡೋದಕ್ಕಿಂತ NDA ಮತ್ತು ಕಾಂಗ್ರೆಸ್ ಅಂತ ನೋಡ್ಬೋದು. ಯಾಕೆಂದ್ರೆ NDA ಮೈತ್ರಿ ಪಕ್ಷ ಇದೆ, ಬಟ್ ಕಾಂಗ್ರೆಸ್ ಮೈತ್ರಿ ಪಕ್ಷಗಳು ಇಲ್ಲಿ ಯಾವೂ ಇಲ್ಲ. ಕಾಂಗ್ರೆಸ್ 28 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ, ಬಟ್ NDA ಮೈತ್ರಿ ಅಭ್ಯರ್ಥಿಗಳನ್ನ JDS ನಿಂದ 3 ಕಣಕ್ಕಿಳಿಸಿ ತಮ್ಮ BJP ಪಕ್ಷದಿಂದ 25 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಸೊ ಹೀಗಾಗಿ ಇಲ್ಲಿ NDA ವರ್ಸಸ್ ಕಾಂಗ್ರೆಸ್ ಅಂತ ನೋಡ್ಕೊಂಡ್ರು ಕೂಡ ಕಾಂಗ್ರೆಸ್ 20 ಸ್ಥಾನಗಳು ಬರುತ್ತೆ ಅನ್ನುವಂತ ಮುನ್ಸೂಚನೆ ಸಿಗ್ತಾ ಇದೆ. ಕಾಂಗ್ರೆಸ್ಗೆ 20 ಸ್ಥಾನ, NDAಗೆ 8 ಸ್ಥಾನ, ಅಂದ್ರೆ JDS ಅಲ್ಲೂ ಕೂಡ ಗೆಲ್ಲಬಹುದು. ಅವನ್ನು ಇಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಬಟ್ ಕಳೆದ ಬಾರಿ ಇದ್ದಿದ್ದು BJP ಸಿಂಗಲ್ ಆಗಿ ಸ್ಪರ್ಧೆ ಮಾಡಿತ್ತು, ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಆಗಿ ಸ್ಪರ್ಧೆ ಮಾಡಿದ್ವು. ಬಟ್ ಅಲ್ಲಿ 2 ಸೀಟ್, ಒಂದು ಕಾಂಗ್ರೆಸ್ಗೆ ಒಂದು JDSಗೆ ಬಂದಿತ್ತು, ಮೈತ್ರಿ ಆಗಿ ಹೋಗಿದ್ರು ಕೂಡ. ಬಟ್ BJP ಒಂದೇ ಪಕ್ಷ 25 ಸ್ಥಾನಗಳಲ್ಲಿ ಗೆದ್ದಿತ್ತು, ಒಂದು ಪಕ್ಷೇತರ 26ನೇದು. ಆ 26 ಕೂಡ ಕನ್ಸಿಡರ್ ಮಾಡಿದ್ರೆ ಒಟ್ಟು 26 ಕ್ಷೇತ್ರ ಅಂತ ಹೇಳ್ಬೋದು. ಯಾಕಂದ್ರೆ BJP ಬೆಂಬಲಿತ ಇತ್ತು, ಅಲ್ಲಿ BJP ಕ್ಯಾಂಡಿಡೇಟ್ ಅನ್ನು ಕೂಡ ಹಾಕಿರಲಿಲ್ಲ. ಸೊ ಹೀಗಾಗಿ ಕಳೆದ 2019ರ ಲೋಕಸಭೆ ಚುನಾವಣೆಯಲ್ಲಿ 26 ಸ್ಥಾನಗಳನ್ನ ತನ್ನ ತೆಕ್ಕೆಗೆ ಹಾಕೊಂಡಿದ್ದಂತ BJP ಈ ಬಾರಿ ತೀರಾ ಕುಸಿತವನ್ನ ಕಾಣಲಿದೆ ಕರ್ನಾಟಕದಲ್ಲಿ ಅನ್ನುವಂತ ಅಂಕಿಅಂಶಗಳು ಸಿಗ್ತಾ ಇದೆ. BJPಗೆ ಕೇವಲ 8 ಸ್ಥಾನಗಳು, ಅದರಲ್ಲೂ ತನ್ನ ಮಿತ್ರ ಪಕ್ಷ JDSದು 1, 2 ಇರಬಹುದು ಅನ್ನೋ ಸಾಧ್ಯತೆಗಳಿದೆ. ಸೊ ಅಲ್ಲಿಗೆ BJPದು ಒಂದು 6 ಅಥವಾ 7 ಅಷ್ಟೇ ಆ ಸ್ಥಾನಗಳಲ್ಲಿ ಉಳ್ಕೊಳ್ಳುತ್ತೆ ಅನ್ನುವಂಥ ಮುನ್ಸೂಚನೆ ಈಗ ಕೆಲವೊಂದು ಸಮೀಕ್ಷೆಗಳಿಂದ ಹೊರಗೆ ಬಂದಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಇಲ್ಲಿ ತುಂಬಾ ಒಳ್ಳೆ ವೆಲ್ ರಿಸಲ್ಟ್ ಕೊಡುತ್ತೆ. ಕಾಂಗ್ರೆಸ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 20+ ರೀಚ್ ಆಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಪವಿತ್ರ. ಖಂಡಿತ ಇಲ್ಲಿ ಕರ್ನಾಟಕದ ಬಗ್ಗೆ ಅವರ ಎಕ್ಸ್ಪೆಕ್ಟೇಷನ್ ನೀವು ಹೇಳ್ದಂಗೆ ಕರ್ನಾಟಕದಲ್ಲಿ ಹೆಚ್ಚಾಗೇ ಇದೆ ಅಂತ ಹೇಳ್ಬೋದು. ಕೇವಲ ಕರ್ನಾಟಕ ಅಲ್ಲ, ಇಡೀ ದಕ್ಷಿಣ ಭಾರತದಲ್ಲಿನೇ ನಾವು ಅಧಿಕಾರವನ್ನ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. 20 ಸ್ಥಾನಗಳನ್ನ ಗೆಲ್ತೀವಿ ಅಂತ ಗುರಿ ಹೊಂದಿದ್ರು, ಆ ಗುರಿಯನ್ನ ರೀಚ್ ಆಗ್ತಾರೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಬಟ್ BJP 25+ ಆಲ್ಮೋಸ್ಟ್ ವಾಶ್ ಔಟ್ ಮಾಡ್ತೀವಿ, 28 ಗೆಲ್ತೀವಿ ಅಂತ ಹೋಗಿದ್ರು. ಬಟ್ ಅವ್ರದ್ದು ಯಾಕೋ ಆ ರೇಂಜಿಗೆ ಹೋಗುವಂತ ಫಲಿತಾಂಶ ಕಾಣ್ತಾ ಇಲ್ಲ ಪವಿತ್ರ. ಆಗ್ಲೇ ನೀವು ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಇದ್ರಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲಿಂದ ಹೇಳ್ತಾ ಇರೋದು ದಕ್ಷಿಣ ಭಾರತ ನಮ್ಮದೇ ಅಂತ. ಕರ್ನಾಟಕದಲ್ಲಿ ಈ ಬಾರಿ, ಕಳೆದ ಬಾರಿ ಅಂತೂ 1ಕ್ಕೆ ಸೀಮಿತ ಆಗಿತ್ತು, ಅದಕ್ಕೆ ತೃಪ್ತಿ ಪಡ್ಕೊಂಡಿದ್ರು. ಬಟ್ ಈ ಬಾರಿ ಅದ್ರ ಸೇಡನ್ನೇ ತೀರ್ಸ್ಕೋಬೇಕು ಅಂತ ಇದ್ದಾರೆ. ಕಳೆದ ಬಾರಿ ನಾವ್ ಹೆಂಗ್ ಒಂದನ್ನ ನಮಗೆ ಇಟ್ಕೊಂಡ್ವಿ, ಆತರ ಈ ಸಲ ಬಿಜೆಪಿಗೆ ನಾವ್ ನೆಲೆನೇ ಇಲ್ದಂಗೆ ಮಾಡಬೇಕು ಅಂತ. ಅದಕ್ಕೆ ಮುನ್ನುಡಿ ಅಂತ ಹೇಳಿದ್ರೆ ಕರ್ನಾಟಕ ಅಂತಾನೆ ಹೇಳ್ಬೋದು. ಅದ್ ಬಿಟ್ರೆ ಕೇರಳದಲ್ಲಿ ಕೂಡ ಇರೋದು 20 ಲೋಕಸಭಾ ಕ್ಷೇತ್ರಗಳು. ಅದರಲ್ಲಿ ಆಲಪ್ಪುಳ ಆಗಿರ್ಬೋದು, ಆಲತ್ತೂರು ಆಗಿರ್ಬೋದು, ಅಟ್ಟಿಂಗಲ್, ಚಾಲಕ್ಕುಡಿ, ಹಾಗೆ ಎರ್ನಾಕುಲಂ, ಇಕ್ಕುಡಿ, ಹಾಗೆ ಕಣ್ಣೂರು, ಕಾಸರಗೋಡು, ಕೊಲ್ಲಂ, ಕೊಟ್ಟಾಯ, ಈ ಕೋಝಿಕೋಡ್, ಹಾಗೆ ಮಲ್ಲಪುರಂ, ಇವೆಲ್ಲವೂ ಕೂಡ ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಬರುತ್ತೆ ಕೇರಳದಲ್ಲಿ. ಸೊ ಕೇರಳ ಕ್ಷೇತ್ರದಲ್ಲಿ ಈ ಬಾರಿ ಕೂಡ NDA ಅಲ್ಲಿ 0 ಪಡೆದುಕೊಳ್ಳುತ್ತೆ. ಈ ಬಾರಿ ತೆಗೆಯುತ್ತೆ ಅನ್ನೋ ನಿರೀಕ್ಷೆ ಇತ್ತು ಪವಿತ್ರ. ಬಟ್ ವಯನಾಡಲ್ಲಿ ಕಳೆದ ಬಾರಿ ರಾಹುಲ್ ಗಾಂಧಿ ಅವರು ಗೆದ್ದು ಅಲ್ಲಿಂದಲೇ ಅಧಿಕಾರ ಎರಡು ಕಡೆ ನಿಂತರು, ಒಂದ್ ಕಡೆ ಸೋತ್ರು, ಒಂದ್ ಕಡೆ ಗೆದ್ರು. ಈ ಬಾರಿನೂ 2 ದೋಣಿ ಮೇಲೆ ಕಾಲಿಟ್ಟಂಗೆ ರಾಹುಲ್ ಗಾಂಧಿ ಅವರು ಒಂದ್ ರಾಯಬರೇಲಿ, ಇನ್ನೊಂದು ವಯನಾಡಿಂದಲೇ ಅವರು ಸ್ಪರ್ಧೆ ಮಾಡ್ತೀನಿ, ಯಾಕಂದ್ರೆ ಜನ ನನ್ನ ಕೈ ಹಿಡಿದ್ರು ಆ ಒಂದು ಸ್ಪರ್ಧೆಯಲ್ಲಿ ರಾಹುಲ್ ಗಾಂಧಿ ಸೋಲ್ತಾರೆ ಅಂತ ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಬಟ್ ಯಾವ್ದಕ್ಕೂ ಇರ್ಲಿ ಅಂತ ಕೇರಳದಲ್ಲಿ ಒಂದ್ ಕಡೆ ಸ್ಪರ್ಧೆ ಮಾಡಿದ್ರು. ಬಟ್ ಕೇರಳದ ಜನ ಕೈ ಹಿಡಿದ್ರು ಕಾಂಗ್ರೆಸ್ ಅನ್ನ, ಅಲ್ಲಿ ರಾಹುಲ್ ಗಾಂಧಿಯನ್ನ. ಆದ್ರೆ ಅಮೇಥಿಯಲ್ಲಿ ಸೋತ್ಬಿಟ್ರು. ಈಗ ರಾಯ್ಬರೇಲಿಗೆ ಹೋಗಿದ್ದಾರೆ, ಅಮೇಥಿಯಲ್ಲಿ ಸ್ಪರ್ಧೆ ಮಾಡಿಲ್ಲ, ಸ್ಮೃತಿ ಇರಾನಿ ವಿರುದ್ಧನೇ ಸೋತಿದ್ರು. ಈಗ ಏನು ಕೇರಳದಲ್ಲಿ
ಬಹುಶಃ ಕಾಂಗ್ರೆಸ್ಗಲ್ಲಿ ನೆಲೆ ಇದೆ, ಕಾಂಗ್ರೆಸ್ನ ಮಿತ್ರ ಪಕ್ಷಗಳಲ್ಲಿ ಸ್ಟ್ರಾಂಗ್ ಇದೆ ಪವಿತ್ರ. ಬಟ್ NDA ಅಲ್ಲಿ ಉಳ್ಕೊಳ್ಳೋದು ಅನ್ನೋದು ಅವರಿಗೂ ಅದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಕರ್ನಾಟಕದ ಮೇಲಾದ್ರೂ ಅಷ್ಟೋ ಇಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಬಿಟ್ರೆ ಈ ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ ಇಲ್ಲೆಲ್ಲೂ ಅವರು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಕೇರಳದಲ್ಲಿ ಈ ಬಾರಿ ಖಾತೆ ತೆಗಿತೀವಿ ಅನ್ನೋ ಮಟ್ಟಿಗೆ ನಿರೀಕ್ಷೆ ಬಿಜೆಪಿ ಪ್ರಚಾರವನ್ನ ಅದ್ದೂರಿಯಾಗಿ ನಡೆಸಿತು. ಪ್ರಧಾನಮಂತ್ರಿ ಮೋದಿ ಅವರು ಸುಮಾರು 5 ರಿಂದ 6 ಬಾರಿ ಅಲ್ಲಿ ಹೋಗಿ ರ್ಯಾಲಿಗಳನ್ನ ಮಾಡಿದ್ರು, ಸಮಾವೇಶಗಳನ್ನ ಮಾಡಿದ್ರು. ಬಟ್ ಒಂದು ಖಾತೆಯನ್ನು ತೆಗೆದಿಲ್ಲ ಕೇರಳದಲ್ಲಿ ಅಂತಂದ್ರೆ ಈ ಬಾರಿ ಬಿಜೆಪಿಗೆ ದೊಡ್ಡ ಮುಜುಗರ. ಖಂಡಿತ. ಇನ್ನ ತಮಿಳುನಾಡು ಬಗ್ಗೆ ಹೇಳೋದಾದ್ರೆ, ತಮಿಳುನಾಡಲ್ಲಿ ಈ ಬಾರಿ ಒಂದ್ ಹಂತದಲ್ಲಿ ಏಪ್ರಿಲ್ 19ನೇ ತಾರೀಕು ಮೊದಲನೇ ಹಂತ ಏನಿತ್ತು, ಒಂದೇ ಹಂತದಲ್ಲಿ ಇದ್ದಂತಹ 39 ಕ್ಷೇತ್ರಗಳಿಗೂ ಕೂಡ ಎಲೆಕ್ಷನ್ ನಡೆದು ಹೋಗಿದೆ. ಅದು ಅಚ್ಚರಿಯ ವಿಚಾರ ಅಂತಲೇ ಹೇಳ್ಬಹುದು. ಅಲ್ಲಿ ಕೂಡ ತಿರುವಳ್ಳವರ್, ಚೆನ್ನೈ ಉತ್ತರ, ಹಾಗೆ ಚೆನ್ನೈ ದಕ್ಷಿಣ, ಚೆನ್ನೈ ಸೆಂಟ್ರಲ್, ಶ್ರೀಪೆರಂಬದೂರ್, ಕಾಂಚೀಪುರಂ, ಅರಕ್ಕೋಣಂ, ವೆಲ್ಲೂರು, ಕೃಷ್ಣಗಿರಿ, ಧರ್ಮಪುರಿ ಈ ಸೇರಿದಂತೆ 39 ಕ್ಷೇತ್ರಗಳು, ಲೋಕಸಭಾ ಕ್ಷೇತ್ರಗಳು ತಮಿಳುನಾಡಿಗೆ ಬರುತ್ತೆ. ಬಟ್ ತಮಿಳುನಾಡಿನಲ್ಲೂ ಕೂಡ ಅಲ್ಲಿ 0. ಅಣ್ಣಾಮಲೈ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ, ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಅವ್ರು ಗೆಲ್ತಾರೆ, ಅಲ್ಲೇನೋ ಒಂದು ಸ್ಟ್ರಾಂಗ್ ಆಗಿ ಸಂಘಟನೆಯನ್ನ ಮಾಡ್ತಾರೆ ಅನ್ನುವಂತ ಹೋಪ್ಸ್ ಇಟ್ಕೊಂಡಿದ್ರು. ಬಟ್ ಅದ್ಯಾವುದು ಕೂಡ ಅವ್ರಿಗೆ ಕೈ ಹಿಡಿಲಿಲ್ಲ ಅಂತ ನಾವು ಹೇಳ್ಬಹುದು. ಇಲ್ಲಿ ಖಂಡಿತ ತಮಿಳುನಾಡಲ್ಲಿ ಬಿಜೆಪಿಗೆ ನೆಲೆ ಇಲ್ಲ ಅನ್ನೋದು ಓಕೆ. DMK ಯಾಕಂದ್ರೆ ಅಲ್ಲಿ ಸ್ಟ್ರಾಂಗ್ ಆಗಿದೆ, DMK ಈಗ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದೆ. ಬಟ್ ಅಣ್ಣಾ DMK ಪಕ್ಷ ಬಿಜೆಪಿ ಜೊತೆ ಕಳೆದ 2019 ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡಿತ್ತು. ಅಲ್ಪ ಸ್ವಲ್ಪ ಬಿಜೆಪಿ ಅಣ್ಣಾ DMK ಜೊತೆ ಮೈತ್ರಿ ಮಾಡ್ಕೊಂಡಿದ್ರಿಂದ ಒಂದೆರಡು ಸ್ಥಾನದಲ್ಲಿ ಗೆದ್ದಿದ್ದಂಗಿತ್ತು ಕಳೆದ 2019ರಲ್ಲಿ. ಬಟ್ ಈ ಬಾರಿ 0 ಅಲ್ಲಿ NDA ಅಂದ್ರೆ ಅಣ್ಣಾ DMK ಪಕ್ಷ ಕೂಡ ಅಲ್ಲಿ ಯಾವುದೇ ಸ್ಥಾನಗಳನ್ನ ಗಳಿಸೋದಿಲ್ಲ ಮತ್ತು ಬಿಜೆಪಿ ಕೂಡ ಯಾವುದೇ ಸ್ಥಾನಗಳನ್ನ ಗಳಿಸೋದಿಲ್ಲ 39 ಪೈಕಿ ಅಂತ. ಅಂದ್ರೆ 39ರಲ್ಲಿ ಶೂನ್ಯ ಅಂತಂದ್ರೆ ಬಹಳ ದೊಡ್ಡ ಹೊಡೆತ ಇದು ಬಿಜೆಪಿ. ಖಂಡಿತ ಅದು ಒಂದ್ ರೀತಿ ತಮಿಳುನಾಡು ಅದು ರಾಜಕೀಯದಲ್ಲೇ ಒಂದು ಡೈನಾಮಿಕ್ಸ್ ಅನ್ನುವಂತಹ ಒಂದು ಬ್ರ್ಯಾಂಡ್ ಅನ್ನ ಇಟ್ಕೊಂಡಿದೆ. ಯಾಕಂದ್ರೆ ಹಿಂದೆಯಿಂದಲೂ ನಾವು ನೋಡಬಹುದು, ಅಲ್ಲಿ ಕರ್ನಾಟಕದಿಂದ ಹೋದಂತಹ ಜಯಲಲಿತಾ ಅವ್ರನ್ನೇ ಅಲ್ಲಿ ಅಮ್ಮ ಅಂತ ಅಕ್ಸೆಪ್ಟ್ ಮಾಡಿದಂತಹ ಜನ, ಅಂದ್ರೆ ಅಷ್ಟು ಪ್ರೀತಿ ಕೊಡ್ತಾ